ಭಗವಂತನು ಕರೆದಾಗ ಕೊನೆಯಾಯಿತು ನಿಮ್ಮ ಜೀವನ. ಭಗವಂತನು ಕರೆದಾಗ ಕೊನೆಯಾಯಿತು ನಿಮ್ಮ ಜೀವನ. ಲಿಂಗರಾಜಣ್ಣ ಕೊನೆ ಆಯ್ತಲ್ಲೋ ನಿನ್ನ ಜೀವನ. ಚಂದಾದ ನಿನ್ನ ಬದುಕೋ ಇಂದಿಗೆ ಮುಗಿದೊಯ್ತೆ. ಚಂದಾದ ನಿಮ್ಮ ಬದುಕೋ ಇಂದಿಗೆ ಮುಗಿದೊಯ್ತೆ. ಅಯ್ಯೋ ನನ್ನ ಅಣ್ಣಯ್ಯ ಮಣ್ಣಲ್ಲಿ ಮಣ್ಣಾದೆ. ಅಯ್ಯೋ ನನ್ನ ಅಣ್ಣಯ್ಯ ಮಣ್ಣಲ್ಲಿ ಮಣ್ಣಾದೆ. ಭಗವಂತನು ಕರೆದಾಗ ಕೊನೆಯಾಯಿತು ನಿಮ್ಮ ಜೀವನ. ಎಂದೂ ಇಲ್ಲದೆ ನಿನಗೆ ಬೀದಿಲಿ ಮಜ್ಜಾನ. ಎಂದೂ ಇಲ್ಲದೆ ನಿನಗೆ ಬೀದಿಲಿ ಮಜ್ಜಾನ. ಹೊಸ ಬಟ್ಟೆ ಸಿಂಗಾರ ಹೊರಟಲ್ಲೋ ಸರದಾರ. ನಿನಗೆ ಹೊಸ ಬಟ್ಟೆ ಸಿಂಗಾರ ಹೊರಟಲ್ಲೋ ಸರದಾರ. ಭಗವಂತನು ಕರೆದಾಗ ಕೊನೆಯಾಯಿತು ನಿಮ್ಮ ಜೀವನ. ಬೆಟ್ಟಾದ ಬಿದ್ರ ತಂದೋ ನಿನಗೆ ಪಲ್ಲಕ್ಕಿ ಮಾಡೌರೇ. ಬೆಟ್ಟಾದ ಬಿದ್ರ ತಂದೋ ನಿನಗೆ ಪಲ್ಲಕ್ಕಿ ಮಾಡೌರೇ. ಮಲ್ಲಿಗೆ ಹೂವ ತಂದೋ ಸಿಂಗಾರ ಮಾಡೌರೇ. ವಾದ್ಯದ ಸತಿನಲ್ಲಿ ನಿನ್ನ ಮೆರವಣಿಗೆ ಮಾಡೌರೇ. ಭಗವಂತನು ಕರೆದಾಗ ಕೊನೆಯಾಯಿತು ನಿಮ್ಮ ಜೀವನ. ಲಿಂಗರಾಜಣ್ಣ ಕೊನೆಯಾಯಿತಲ್ಲೋ ನಿನ್ನ ಜೀವನ. ಹತ್ತು ದಿನ ಕಳೆದೊಯ್ತೋ ಹಾಲು ತುಪ್ಪ ನಿನಗೆ. 11ನೇ ದಿನವಾಯ್ತು ಧೂಪ
ಲಿಂಗರಾಜಣ್ಣನವರು ಸ್ವರ್ಗಾವ ಸೇರೌರೇ ಭಗವಂತನು ಕರೆದಾಗ ಕೊನೆಯಾಯಿತು ನಿಮ್ಮ ಜೀವನ ಲಿಂಗರಾಜಣ್ಣ ಕೊನೆ ಆಯ್ತಲ್ಲೋ ನಿನ್ನ ಜೀವನ ಲಿಂಗರಾಜಣ್ಣ ಅಪ್ಪ ಅಪ್ಪ ಮೆರವಪುರದೊಳಗೆ ಸಿರಿಯವ ನಿಮಿಸಿದ ಮರ್ಮ ಪುರುಷ ಹರಿಚರಿತೆಯ ಪಾಡುವೆ ಮೆರವಪುರದೊಳಗೆ ಸಿರಿಯವ ನೆನೆಸಿದ ಪರಮ ಪುರುಷ ಹರಿಚರಿತೆಯ ಪಾಡುವೆ ಅಡಿಪೊಗಳ ಅತಿಮಾನದಲ್ಲಿರುವುದು ಅಡಿಪುಗಳ ಅತಿಮಾನದಲ್ಲಿರುವುದು ಸುರಸಿರ ವಾಸಿದಾಚಲವೇ ರಾಮ ರಾಮ ಜಯ ರಾಮ ರಾಮ ಜಯ ರಾಮ ರಾಮ ಜಯ ಸೀತಾರಾಮ ರಾಮ ರಾಮ ಜಯ ರಾಮ ರಾಮ ಜಯ ರಾಮ ರಾಮ ಜಯ ಸೀತಾ ರಾಮ ರಾಮ ಜಯ ರಾಮ ರಾಮ ಜಯ ರಾಮ ರಾಮ ಜಯ ಸೀತಾ ರಾಮ 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 ಸೀತಾ ಈ ಪುಣ್ಯವಾದ ಪಾಂಡವರ ಸ್ವರ್ಗಾರೋಹಣೆಂಬ ಭಕ್ತಿ ಪ್ರಧಾನವಾದ ಕತೆ ಪ್ರಥಮದಲ್ಲಿ ಕುರುಕ್ಷೇತ್ರ ಮಹಾಯುದ್ಧ 18 ದಿನದ ಮಹಾಯುದ್ಧ ನಡೆದ ನಂತರ ಪಾಂಡವರಾದವರು ಕೌರವರನ್ನ ಸದೆಬಡೆದವರು ಇಂದ್ರಪ್ರಸ್ಥ ಸಾಮ್ರಾಜ್ಯದ ಅಧಿಕಾರವನ್ನ ತಾವು ಸ್ವೀಕರಿಸಿದ ಪಾಂಡವರಲ್ಲಿ ಹಿರಿಯರಾಗಿರ್ತಕ್ಕಂಥ ಧರ್ಮರಾಯರು ಆ ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಿಸಿಕೊಳ್ತಾರೆ. ಧರ್ಮ ಪರಿಪಾಲನಕ್ಕಾಗಿ ಧರ್ಮರಾಯರ ಅನ್ಸ್ಕೊಂಡಂತ ಮಹಾನುಭಾವ ಧರ್ಮರಾಜ್ಯವನ್ನು ಸೃಷ್ಟಿ ಮಾಡಿ ಧರ್ಮವೇ ತಾಯಿ ಧರ್ಮವೇ ತಂದೆ ಧರ್ಮ ಮಾರ್ಗಕ್ಕೆ ತಪ್ಪಿ ನಡೆದರೆ ಮೆಚ್ಚನಾ ಭಗವಂತ ನಡೆವ ತತ್ವವನ್ನು ಸಾರತಾ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರವಾಗಿ ಪ್ರಜೆಗಳೆಂದಲೆಂಬ ಸಾಮ್ರಾಜ್ಯವನ್ನು ಕಟ್ಟಿ ನ್ಯಾಯ ನೀತಿ ಧರ್ಮದಿಂದ ವೈಭೋಗವಾಗಿ ಸಾಮ್ರಾಜ್ಯವನ್ನು ಮುಂದುವರಿಸುತ್ತಾರೆ. ಧರ್ಮವೇ ತುಂಬಿರುವ ನಾಡಿನಲ್ಲಿ ಎಲ್ಲಾ ಪ್ರಜೆಗಳಲ್ಲೂ ಧರ್ಮಯುತವಾದಂತ ಕಾರ್ಯ ಧರ್ಮಯುತವಾದಂತ ಒಂದು ಅಭಯ ಎಲ್ರಿಗೂ ಕೂಡ ದೊರಕ್ತಾ ಇದೆ ಅಂತೆ. ಸಭೆಯಲ್ಲಿ ಕುಳಿತ ಧರ್ಮರಾಯರು ತನ್ನ ಮಹಾಮಂತ್ರಿಗಳನ್ನ ಕೇಳ್ತಾರೆ, ಮಂತ್ರಿಗಳೇ, ಮಹಾಪ್ರಭು, ನಮ್ಮ ನಾಡಿನಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಲ್ಲೂ ಸುಭಿಕ್ಷತೆಯನ್ನಾಗುತ್ತಿರುವುದೇ? ಚೆನ್ನಾಗ್ತೆ ಮಹಾಪ್ರಭು. ನಿರ್ಮಲ ರಾಜರಲ್ಲಿ ಕಾಲ ಕಾಲಕ್ಕೆ ಕೊಡಬೇಕಾದ ಕಪ್ಪ ಕಾಣಿಕೆಗಳನ್ನ ಸಕಾಲಕ್ಕೆ ತಂದೊಪ್ಪಿಸುತ್ತಿರುವರೇ? ತಂದೊಪ್ಪಿಸ್ತಾರೆ ಮಹಾಪ್ರಭು, ತಂದೊಪ್ಪಿಸ್ತಾರೆ. ನಾವು ಬಿಡ್ಬೇಕಲ್ಲ. ರೈತರ ಕಷ್ಟ ಸುಖಗಳು ಬಹಳ ನೆಮ್ಮದಿದ್ದಾರೆ ಮಹಾಪ್ರಭು. ಒಳ್ಳೆ ಮಳೆ ಬೆಳೆ ಎಲ್ಲ ಚೆನ್ನಾಗಿದೆ ಮಹಾಪ್ರಭು. ಕುದುರೆ ಸವಾರಿಗಳು ಗಜವಿಹಾರಿಗಳು ಎಲ್ಲ ಅದ್ಭುತವಾಗಿ ನಡೀತಿದೆ ಮಹಾಪ್ರಭು. ಎಲ್ಲವನ್ನು ಹಾಗೆ ಹೇಳ್ತಾ ಇದ್ರೆ ಏನ್ ಬಾಯ್ಪಾಠ ಮಾಡಿದ್ದೀರಾ ಅಂತ ಕಾಣುತ್ತೆ. ಇಲ್ಲ ಮಹಾಪ್ರಭು, ಬೇಗ ಪರೀಕ್ಷಿಸಿ ನೋಡಿ. ಸುಳ್ಳು ಹೇಳ್ತಾ ಇಲ್ವಾ? ಸುಳ್ಳಿನ ಪದದ ಅರ್ಥನೇ ಗೊತ್ತಿಲ್ಲ ಮಹಾಪ್ರಭು. ಆಹಾ, ಸತ್ಯವಂತನಾದ ರಾಜನಿಗೆ ತಕ್ಕ ಮಂತ್ರಿಯಾದ ನೀನು. ನಮ್ಮ ಸಾಮ್ರಾಜ್ಯ ಉನ್ನತವಾಗಿ ಬೆಳಿಲಿ ಅಂತ ಸಾಮ್ರಾಜ್ಯ ಪರಿಪಾಲಕರಾಗಿ ವೈಭೋಗವಾಗಿ ಕಾಲ ಕಳೀತಾ ಇದ್ದಾರೆ ಯಾರು? ಧರ್ಮರಾಯರಾಗಿರ್ತಕ್ಕಂಥವರು. ಯಾವ ರೀತಿಯಾಗಿ ಪರಮೇಶ್ವರನ ದಯವು ಎನಗಿರಲು ಆ ಪರಮೇಶ್ವರನ ದಯವು ಎನಗಿರಲು ಚಿಂತೆ ಇನ್ನೇತಕಾವುದು ಗುರು ವಸಿಷ್ಠ ಮಹಾಪ್ರಭು. ಗುರು ಮುನಿ ವಸಿಷ್ಠರ ಕೃಪೆಯೋ ಗುರು ಮುನಿ ವಸಿಷ್ಠರ ಕೃಪೆಯೋ ಗುರು ಮುನಿ ವಸಿಷ್ಠರ ಕೃಪೆಯೋ ಚಿಂತೆಯಿಲ್ಲೇತ
ತಕಾವುದು ಆ ಮಹಾಮಂತ್ರಿ ಚತುರ ಮಂತ್ರಿಯನಗಿರಲು ಚತುರ ಮಂತ್ರಿಯನಗಿರಲು ಸಾಮ್ರಾಜ್ಯದೊಳ್ ಕುದಿಯುಂಡೆ ಈ ಧರ್ಮರಾಯನಿಗೆ ಪರಮ ಪಾವನೆ ತಾಯಿಗೆ ನಗಿರಲು ಪರಮ ಪಾವನೆ ತಾಯಿ ಕುಂತಿ ದೇವಿಯ ನಗಿರಲು ಈ ಧರ್ಮರಾಯನಿಗೆ ಜಯವಲ್ಲದೆ ಆ ಸಾಮ್ರಾಜ್ಯವನ್ನು ಪರಿಪಾಲಿಸುವೆನು ಪರಮಾತ್ಮನ ದಯೆಗೆ ನಗಿರಲು ಈ ಸಾಮ್ರಾಜ್ಯವನ್ನು ಪರಿಪಾಲಿಸುವೆನು ಪರಮಾತ್ಮನ ದಯೆಗೆ ನಗಿರಲು ಸರ್ವಧರ್ಮಗಳ ನ್ಯಾಯಪಾಲಿಕೆಯು ಸರ್ವಧರ್ಮಗಳ ನ್ಯಾಯಪಾಲಿಕೆಯು ಧಮನಿಗಳ ಮೊಳಗುತ್ತಲಿರಲು ಸರ್ವಧರ್ಮಗಳ ನ್ಯಾಯಪಾಲಿಕೆಯು ಧಮನಿಗಳ ಮೊಳಗುತ್ತಲಿರಲು ಸಾಮ್ರಾಜ್ಯವನ್ನು ಪರಿಪಾಲಿಸುವೆನು ಪರಮಾತ್ಮನ ದಯೆಗೆ ನಗಿರಲು ಪರಮಾತ್ಮನ ದಯೆಗೆ ನಗಿರಲು ಪರಮಾತ್ಮನ ದಯೆಗೆ ನಗಿರಲು ಸಾಮ್ರಾಜ್ಯವನ್ನು ಪರಿಪಾಲನೆ ಮಾಡುತ್ತ ಕಾಲವನ್ನು ಕಳೀತಾ ಇದ್ದಾರೆ ಧರ್ಮರಾಯರು. ಧರ್ಮವೇ ತುಂಬಿರುವ ಆ ಪಟ್ಟಣದಲ್ಲಿ ಮೋಸವಂಚನೆಗೆ ಜಾಗವೇ ಇಲ್ಲ. ಧರ್ಮರಾಯರಾಗಿರ್ತಕ್ಕಂಥವರು ಅಂತ ಧರ್ಮ ಪರಿಪಾಲಕರಾಗಿ ರಾಜ್ಯವನ್ನೇ ಸುಭಿಕ್ಷತೆಯಿಂದ ಕಾಯ್ತಾ ಉದ್ಧಾರ ಮಾಡುತ್ತಾ ಹೋಗ್ತಾ ಇದ್ದಾರೆ. ಅಂತ ಪುಣ್ಯವಾದ ಧರ್ಮರಾಯರ ಆಸ್ಥಾನದಲ್ಲಿ ಹಿರಿಯ ತಲೆಗಳಾದಂತಹ ಧೃತರಾಷ್ಟ್ರ ಮತ್ತು ಗಾಂಧಾರಿ ಈರ್ವರು ತಮ್ಮ ಹಂತಾಪುರದಲ್ಲಿ ಕುಳಿತು ಒಬ್ರಿಗೊಬ್ರು ಮಾತಾಡ್ಕೋತಾರಂತೆ. ಧೃತರಾಷ್ಟ್ರ ಹೇಳ್ತಾನೆ, ಗಾಂಧಾರಿ ಹೇಳಿ ಸ್ವಾಮಿ, ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಮ್ಮ ಮಕ್ಕಳನ್ನೆಲ್ಲರನ್ನು ಕೂಡ ನಾವು ಕಳ್ಕೊಂಡು ತಬ್ಬಲಿಗಳಾದ ತಾನೆ. ಹೌದು ಸ್ವಾಮಿ, ತಂದೆ ತಾಯಿಗಳ ಮಕ್ಕಳ ಹೇಳಿಗೆಯನ್ನು ನೋಡಬೇಕು ವಿನಃ ಮಕ್ಕಳ ಸಾವನ್ನಲ್ಲ. ಒಂದಲ್ಲ ಎರಡಲ್ಲ 101 ಜನ ಅಣ್ಣ ತಮ್ಮಂದರಾದಂತವರೆಲ್ಲರನ್ನು ಕೂಡ ಕಳ್ಕೊಂಡು ನಾವು ಈರ್ವರು ತಬ್ಬಲಿಗಳಾದ. ತಂದೆ ತಾಯಿಗಳಾದವರೇ ಮಕ್ಕಳ ಚಿತೆಗೆ ಬೆಂಕಿ ಇಡುವ ಸ್ಥಿತಿಯನ್ನ ಆ ಕೃಷ್ಣ ಪರಮಾತ್ಮ ನಮಗೆ ಕರುಣಿಸ್ಬಿಟ್ಟ. ನಿಜ ಕಣೆ, ಮಕ್ಕಳ ನೋವು ಮಕ್ಕಳ ನೆನಪು ಸದಾ ನನ್ನನ್ನು ಕಾಡ್ತಾ ಇದೆ. ಅದಕ್ಕೆ ನಾನೊಂದು ಉಪಾಯವನ್ನು ಹುಡುಕಿರುವೆ. ಹೇಳಿ ಸ್ವಾಮಿ, ಅದೇನು ಅಂತ ಹೇಳಿ. ನಮಗೂ ವಯಸ್ಸಾಯಿತು, ನಾವು ಒಂದಲ್ಲ ಒಂದು ದಿನ ಸ್ವಲ್ಪ ದಿನಗಳಲ್ಲೇ ಪ್ರಾಣ ಬಿಡ್ತೇವೆ. ಇಷ್ಟು ದಿನಗಳು ಮಾಡಿರುವ ಪಾಪಗಳನ್ನೆಲ್ಲ ತೊಳ್ಕೊಳ್ಳೋದಕ್ಕೆ ಒಂದು ಪುಣ್ಯ ಅವಕಾಶ ಸಿಕ್ಕಿದೆ. ನಾವೀಗ ಈ ಬದುಕಿರುವಂತ ದಿನಗಳಲ್ಲಿ ಪುಣ್ಯ ಕ್ಷೇತ್ರಗಳ ದರ್ಶನ ಮಾಡಿ ನಮ್ಮ ಜೀವನದ ಪಾಪಗಳನ್ನೆಲ್ಲ ತೊಳ್ಕೊಂಡು ಆ ಭಗವಂತನಲ್ಲಿ ಪುನೀತರಾಗೋಣ. ಏನಂತಿದ್ದೀವಿ ಸ್ವಾಮಿ? ನನ್ನನ್ನು ನೀವು ಕೇಳೋ ಅವಶ್ಯಕತೆ ಇಲ್ಲ. ನೀವಿದ್ದ ಸ್ಥಳವೇ ನನಗೆ ಪುಣ್ಯವಾದ ಸ್ಥಳ. ನೀವು ಹೇಳಿದ ಮಾತೇ ನನಗೆ ವೇದ ವಾಕ್ಯ. ನೀವು ಹೇಳಿದ ನಡೆದ ದಾರಿಯೇ ನನಗೆ ಪುಣ್ಯವಾದ ದಾರಿ. ನಡೆದಿ ಸ್ವಾಮಿ, ನಿಮ್ಮ ಜೊತೆ ಸಾಯುವ ಸ್ಥಿತಿ ಬಂದರೂ ಕೂಡ ನಿಶ್ಚಿತೆಯಿಂದ ಬರ್ತೇನೆ. ಈ ಜೀವವಿರುವುದೇ ನಿಮಗೋಸ್ಕರವಾಗಿ. ನಡಿದು ಹೋಗೋಣ. ಆಹಾ ದೇವಿ, ನನಗೆ ತಕ್ಕಳಾದವಳು ನೀನು. ನಡಿ, ಈ ಪುಣ್ಯವಾದ ದಿನಗಳನ್ನ ಪರಮಾತ್ಮನಿಗೆ ಮೀಸಲಿಡೋಣ ಅಂತ ಧೃತರಾಷ್ಟ್ರ ಗಾಂಧಾರಿ ಇವರು ಕೂಡ ರಾಜ್ಯಕೋಶಾದಿಗಳನ್ನು ಬಿಡಲು ತೀರ್ಮಾನರಾದಾಗ ಧರ್ಮರಾಯರಾದವರು ತಡೀತಾರಂತೆ. ಬೇಡಿ, ನೀವು ನಮ್ಮ ರಾಜ್ಯಕ್ಕೆ ಮಾತ್ರವಲ್ಲ ಕುಲಕ್ಕೆ ಹಿರಿಯರಾದಂಥವರು. ಹಿರಿಯರು ಮಕ್ಕಳ ಹೇಳಿಗೆಯನ್ನು ನೋಡಬೇಕು ವಿನಃ ಮಕ್ಕಳನ್ನ ದೂರ ಮಾಡಿ ತಬ್ಬಲಿ ಮಾಡುವುದು ಯಾವ ನ್ಯಾಯ? ನಮ್ಮಂತೂ ತಬ್ಬಲಿ ಮಾಡಬೇಡಿ, ನಮ್ಮನ್ನೆಲ್ಲ ದೂರ ಮಾಡಿ ನೀವು ಹೋಗಬೇಡಿ. ವಯಸ್ಸಾದ ಕಾಲದಲ್ಲಿ ನಮ್ಮ ಜೊತೆಗೆ ಇದ್ದು ಸಂತೋಷವಾಗಿ 4-5 ದಿನಗಳನ್ನ ಕಳೆಯುವಂತ ನೀವು ಕಾಡಿಗೋಗಿ ಯಾಕೆ ಚಿಂತೆ ವ್ಯಥೆಗಳನ್ನು ಪಡ್ತೀರಾ? ಬೇಡ, ನನ್ನ ಮಾತನ್ನು ಕೇಳಿ. ಧೃತರಾಷ್ಟ್ರ ಹೇಳ್ತಾನೆ, ಧರ್ಮರಾಯ, ಈ ಮಾರ್ಗದಲ್ಲಿ ನಡಿ ಅಂತ ಹೇಳುವುದು ಅಷ್ಟೇ ಕಣಪ್ಪ ಹಿರಿಯರ ಕೆಲಸ. ನಡೆಯುವುದು ಬಿಡುವುದು ಎಲ್ಲ ನಿನಗೆ ಬಿಟ್ಟದ್ದು. ಈಗ ನೀನು ರಾಜ್ಯಕ್ಕೆ ಮಾತ್ರವಲ್ಲ ಕುಲಕ್ಕೆ ಹಿರಿಯರಾದವನು.
ಕುಲವೆಷ್ಟು ಮುಖ್ಯವೋ ರಾಜ್ಯವೂ ಅಷ್ಟೇ ಮುಖ್ಯ. ಎಂತ ಸಂದರ್ಭವೇ ಬಂದರೂ ಧರ್ಮ ಬಿಡದೆ ಧರ್ಮ ಪರಿಪಾಲಕನಾಗಿ ಧರ್ಮಯುತವಾದ ರಾಜ್ಯವನ್ನು ಮುಂದುವರಿಸು. ಆ ಧರ್ಮವೇ ನಿನ್ನನ್ನು ಕಾಪಾಡುತ್ತೆ ಕಣೆಯ. ಇಷ್ಟೇಳಬಲ್ಲೆ. ದಯಮಾಡಿ ನನ್ನನ್ನು ತಡೆಬೇಡ, ಕಳಿಸ್ಕೊಡು ಕಂದ. ನಿಮಗೆ ಹೆದರು ಮಾತನಾಡುವ ಶಕ್ತಿ ನನಗಿಲ್ಲ. ಹೋಗಿದ್ದು ಬನ್ನಿ. ಆದರೆ ಒಂದು ಬೇಡಿಕೆ. ಏನಪ್ಪಾ ಅದು? ನಿಮ್ಮನ್ನು ನೋಡ್ಬೇಕು ಅನ್ನುವಂತ ಆತುರವಾದಾಗ ದಯಮಾಡಿ ನಿಮ್ಮ ದೃಷ್ಟ ಭಾಗ್ಯವನ್ನು ನಮಗೆ ಕರುಣಿಸಬೇಕು. ಅಷ್ಟೇ ತಾನೆ? ಖಂಡಿತವಾಗಲು ಗಾಂಧಾರಿ, ನಡಿ ಹೋಗೋಣ. ಹಾಗನ್ನೋಷ್ಟ್ಲಿ ಪಾಂಡವರ ಕುಲಸಾಯಿ ಆಗಿರ್ತಕ್ಕಂಥ ಕುಂತಿದೇವಿ ಬರ್ತಾಳಂತೆ. ಧರ್ಮರಾಯ, ಇರನಾದ ಧೃತರಾಷ್ಟ್ರ ಗಾಂಧಾರನೇ ರಾಜ್ಯ ಬಿಡ್ತಿರ್ಬೇಕಾದ್ರೆ ವಯಸ್ಸಾದ ನನಗೇನಪ್ಪ ಕೆಲಸ? ನನ್ನನ್ನು ಕಳಿಸ್ಕೊಡು, ನಾನು ಹೋಗ್ತೀನಿ. ಅಮ್ಮ, ಅವರು ಹೋಗುತ್ತಿರುವ ದುಃಖವೇ ನನಗೆ ತಡೆಯಕ್ಕಾಗ್ತಾ ಇಲ್ಲ. ನೀನು ನಮ್ಮನ್ನು ಬಿಟ್ಟು ಹೋಗ್ತೀಯಮ್ಮ. ಬೇಡಮ್ಮ. ಇಲ್ಲ ಕಂದ, ನಾನು ಕೂಡ ಅವರ ಜೊತೆ ಹೋಗಿ ಕೊನೆಯ ದಿನಗಳ ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡುವ ಸೌಭಾಗ್ಯವನ್ನು ಪಡ್ಕೋತೇನೆ. ತಡಿಬೇಡ ಕಂದ, ಕಳಿಸ್ಕೊಡು. ಆಗಲೇ ಅಮ್ಮ, ನೆಮ್ಮದಿಯಿಂದ ಹೋಗಿದ್ದು ಬಾ. ವಿದುರ, ಇವರಿಗೆ ಕಾವಲಾಗಿ ನೀನೇ ಹೋಗಬೇಕು. ಆಗಲೇ ಪ್ರಭು, ನಿಮ್ಮಿಚ್ಛೆಂತ ಆಗಲಿ ಅಂತ ಧೃತರಾಷ್ಟ್ರ ಗಾಂಧಾರಿ ಕುಂತಿ ಮೂವರು ಕೂಡ ವಿದುರನ ಕಾವಲಾಗಿ ಪುಣ್ಯಕ್ಷೇತ್ರನ ದೃಷ್ಟಾರ್ಥಕವಾಗಿ ಕಾಡಿನ ಕಡೆ ಹೊರತಾ ಇದ್ದಾರೆ. ಆ ಭಗವಂತನಾದ ಹರಿನಾಮ ಸ್ಮರಣೆ ಮಾಡುತ್ತಾ ಯಾವ ರೀತಿಯಾಗಿ ಪೂಜೆ ಮಾಡಿ. ಹರಿನಾಮವೇ ಚಂದ ಹದನಂಬಿಕೋ ಕಂದ, ಹದನಂಬಿಕೋ ಕಂದ. ಹರಿನಾಮವೇ ಚಂದ ಹದನಂಬಿಕೋ ಕಂದ, ಹದನಂಬಿಕೋ ಕಂದ. ಹರಿನಾಮವೇ ಹರಿನಾಮವೇ. ಇಂದಿನ ಸಾಲ ತೀರಿಸಲೆಂದು ಬಂದಿದೆ ವಯ್ಯ ಜನ್ಮವ ಕಳೆದು. ಇಂದಿನ ಸಾಲ ತೀರಿಸಲೆಂದು ಬಂದಿದೆ ವಯ್ಯ ಜನ್ಮವ ಕಳೆದು. ಮುಂದಿನ ಬದುಕು ಬಂದುರವೆನಿಸೋ, ಮುಂದಿನ ಬದುಕು ಬಂದುರವೆನಿಸೋ. ಗುರಿ ಸಾಧಿಸೋ ಕಂದ, ಹರಿನಾಮವೇ ಚಂದ ಹದನಂಬಿಕೋ ಕಂದ, ಹದನಂಬಿಕೋ ಕಂದ. ಹರಿನಾಮವೇ ಹರಿನಾಮವೇ. ಮಣ್ಣಿನ ಹಾಗೆ ಮಾಗಿಸೆ ಮನವ ಚಿನ್ಮಯ ಎಂಬೋ ನಾಮದ ಜನವ. ಮಣ್ಣಿನ ಹಾಗೆ ಮಾಗಿಸೆ ಮನವ ಚಿನ್ಮಯನೆಂಬೋ ನಾಮದ ಜನವ. ಸೇರಿಸಿ ಬೆರೆಸಿ ಮುಕುತಿಗ ಗಳಿಸಿ, ಸೇರಿಸಿ ಬೆರೆಸಿ ಮುಕುತಿಗ ಗಳಿಸಿ. ಸುಖಿಯಾಗಿಸೋ ಕಂದ, ಹರಿನಾಮವೇ ಚಂದ ಹದನಂಬಿಕೋ ಕಂದ.
ಅದನಂಬಿಕೋ ಕಂದ ಹರಿನಾಮವೇ ಹರಿನಾಮವೇ ಗೋವಿಂದ 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 ಜೀವನವೇ ಧನ್ಯವಾಯಿತು ನಿನ್ನ ನಾಮ ಚರಿದು ಪರಪರ ಹರಿವಿಠಲ ಪರಪರ ಹರಿವಿಠಲ ವಿಠಲ 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 ಪಾಂಡುರಂಗ ಜೈ ಹರಿ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ಜೈ ಹರಿ ವಿಠಲ ಪಾಂಡುರಂಗ ಜಯರ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ಹರಿನಾಮ ಸ್ಮರಣೆ ಮಾಡಿಕೊಂಡು ಪುಣ್ಯಕ್ಷೇತ್ರಗಳ ಹೊರಟು ಬಿಟ್ರು. ಅಂದ್ರೆ ಜಗದೊಳಗೆ ಭಕ್ತಿ ಒಂದೇ ಮುಕ್ತಿಗೆ ಸುಲಭವಾದ ಸಾಧನ ಅಂತ ಹರತಾಯಿತು. ಪುಣ್ಯವಾದಂತಹ ಅಭಯವನ್ನ ಪಡೆದು ಭಗವಂತನ ಸೇವೆಯನ್ನು ಪಡೆದು ಇವತ್ತು ನಮ್ಮನ್ನೆಲ್ಲ ಹಗಲಿ ಹೋದವರು ಶ್ರೀಯುತರಾದ ಹೊಂಬಯ್ಯನವರು. ನೋಡಿ, ಎಷ್ಟು ಕೋಟಿ ಕೊಟ್ಟರೆ ಇವತ್ತು ಅವ್ರನ್ನ ಮತ್ತೆ ತರಕ್ಕೆ ಆಗಲ್ಲ. ಒಂದು ಸಾರಿ ದೇಹದಿಂದ ಹಾರಿ ಹೋಗೋ ಪಕ್ಷಿ ಇನ್ನೇನೇ ಮಾಡಿದ್ರು ಎಷ್ಟೇ ಕಷ್ಟಪಟ್ಟರು ಹಿಂತಿರುಗಿ ಬರಲ್ಲ. ಆದರೆ ಅವರ ನೆನಪು ಯಾವತ್ತೂ ನಮ್ಮಿಂದ ದೂರವಾಗಲ್ಲ, ಸದಾ ನಮ್ಮ ಜೊತೆಗಿರುತ್ತೆ. ಜೊತೆಗಿರದ ಜೀವ ಎಂದೆಂದಿಗೂ ಜೀವಂತ ಅನ್ನುವ ಹಾಗೆ ಜೀವ ಜೊತೆಗಿಲ್ಲ, ಆದರೆ ಅವರ ನೆನಪು ಜೀವಂತವಾಗಿ ನಮ್ಮ ಜೊತೆಗಿರುತ್ತೆ, ಯಾವತ್ತೂ ನಮ್ಮಿಂದ ದೂರವಾಗಲ್ಲ. ಯಾಕೆಂದ್ರೆ ದೊಡ್ಡವರೊಂದು ಮಾತು ಹೇಳ್ತಾರೆ, ಶರಣರ ಗುಣವ ಮರಣದಲ್ಲಿ ನೋಡು. ಒಬ್ಬ ವ್ಯಕ್ತಿ ಗುಣವನ್ನ ಅವನು ಸತ್ತಾಗ ಅವನ ಜೊತೆ ಬರುವಂತ ಅವನು ನೆನಪಿಸ್ಕೊಳ್ಳುವಂತ ಅವ ಜನರನ್ನ ನೋಡಿ ಕಲಿ. ಇವತ್ತು ಒಂದು ಪುಣ್ಯ ಕಾರ್ಯವನ್ನು ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ ಕುಟುಂಬದವರು, ಗ್ರಾಮದವರು. ಅಂದ್ರೆ ಆ ವ್ಯಕ್ತಿ ಮಾಡಿದ ಒಂದು ಸಾರ್ಥಕತೆ ಆ ಮಹಾನುಭಾವರಿಗೆ ತೋರಿಸುವಂತ ಒಂದು ಅಭಯ. ಅಂತ ಮಹಾನುಭಾವರು ಇವತ್ತು ನಮ್ಮನ್ನು ಹಗಲಿ ಆ ಪರಮಾತ್ಮನ ಪಾದ ಸೇರಿದ್ದಾರೆ. ಈ ಸಂದರ್ಭದ ಮೇಲೆ ಅಪೇಕ್ಷೆ ಮೇರೆಗೆ ಒಂದು ಜನಪ್ರಿಯವಾದ ಗೀತೆಯನ್ನು ಕೇಳಿಕೊಂಡಿದ್ದಾರೆ. ಆ ಗೀತೆಯನ್ನು ಅರ್ಪಿಸೋಣ, ಪೂಜೆ ಮಾಡಿ ಅವರಿಗೆ. ನಾಲ್ಕು ಜನರ ಹೆಗಲಿನಲ್ಲಿ ಕಾಕರಾಮನಹಳ್ಳಿ ಗ್ರಾಮದ ಬೀದಿಗಲಿ ಯಾರದವ್ವ ಮೆರವಣಿಗೆ ನಮ್ಮ ಹೊಂಬಯ್ಯನವರ ಕೊನೆಗಳೇ ಅಯ್ಯ ಬಾಡಿ ಬದುಕಿದ ಸ್ವಾಮಿ ನೀವು ಎಲ್ಲರ ತೊರೆದು ಹೋದಿರ ಸ್ವಾಮಿ ಹೊಂಬಯ್ಯನವರೇ ಅಯ್ಯ ನಾಲ್ಕು ಜನರ ಹೆಗಲಿನಲ್ಲಿ ಕಾಕರಾಮನಹಳ್ಳಿ ಗ್ರಾಮದಲ್ಲಿ, ನಾಲ್ಕು ಜನರ ಹೆಗಲಿನಲ್ಲಿ ಕಾಕರಾಮನಹಳ್ಳಿ ಗ್ರಾಮದಲ್ಲಿ ಯಾರದವ್ವ ಮೆರವಣಿಗೆ ನಮ್ಮ ಹೊಂಬಯ್ಯನವರ ಕೊನೆಗಳಿಗೆ ಯಾರದವ್ವ ಮೆರವಣಿಗೆ ನಮ್ಮ ಹೊಂಬಯ್ಯನವರ ಕೊನೆಗಳಿಗೆ ನಾಲ್ಕು ಜನರ ಹೆಗಲಿನ